ಹಲೋ ಮಕ್ಳೇ, ಪ್ರೈಸ್ ಲಾರ್ಡ್. ಏನಿದು ಪ್ರೋಗ್ರಾಮ್ ಸ್ಟಾರ್ಟ್ ಆಯ್ತು, ಇನ್ನೂ ರ್ಯಾಬಿನೇ ಕಾಣ್ತಾ ಇಲ್ಲ. ಏ ಸ್ವೈಪರ್ ಸಾರಿ ಇಷ್ಟೊಂದು ಲೇಟ್ ಮಾಡ್ಬಿಟ್ಟಲ್ಲ. ಸಾರಿ ಸ್ವೈಪರ್, ನಾನು ಪೌಡರ್ ಹಾಕೊಂಡು ತಲೆ ಬಚ್ಕೊಂಡು ಮೇಕಪ್ ಮಾಡ್ಕೊಂಡ್ ಬರೋಕೆ ಸ್ವಲ್ಪ ಲೇಟ್ ಆಗ್ಬಿಡ್ತು. ಏ ರ್ಯಾಬಿ, ನಿನ್ಗಿಂತ ನಾನೇ ಬಹಳ ಸುಂದರ, ನನಗಿಂತ ಜಾಸ್ತಿ ಮೇಕಪ್ ಮಾಡ್ಕೊಳ್ತೀಯ. ಬಿಡಪ್ಪ, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗಿದೆ. ಇವತ್ತಿನ ಪ್ರೋಗ್ರಾಮ್ದು ಶೀರ್ಷಿಕೆ ಏನಂತ ಗೊತ್ತಾ? ಹೌದು ಮಕ್ಕಳೇ, ಇವತ್ತಿನ ಪ್ರೋಗ್ರಾಮ್ನ ಶೀರ್ಷಿಕೆಯನ್ನು ಗೊತ್ತಾ? ಪ್ರಾರ್ಥನೆನೇ ಜಯ ಅನ್ನೋ ಶೀರ್ಷಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನ ನೋಡ್ಲಿದ್ದೇವೆ. ಈಗ ಮೊದಲನೇದಾಗಿ ನಾವೊಂದು ಸಾಕ್ಷಿನ ನೋಡ್ಕೊಂಡ್ ಬರೋಣವಾ? ನೋಡ್ಕೊಂಡ್ ಬರೋಣ. ನನ್ನ ಹೆಸರು ಜಾನ್ ಜಯಸೂರ್ಯ. ನಾನು ನೀಟ್ಗಾಗಿ ಪ್ರಿಪೇರ್ ಆಗ್ತಾ ಇದ್ದೀನಿ. ನಾನು ಚೆನ್ನೈನಲ್ಲಿ ಪಳ್ಳವರಂನಲ್ಲಿ ಇದ್ದೀನಿ. ನಮ್ಮ ಅಪ್ಪನ ಹೆಸರು ಡ್ಯಾನಿಯಲ್ ರಾಮಚಂದ್ರನ್, ನಮ್ಮ ಅಮ್ಮನ ಹೆಸರು ರೂಬಿ ಚಾಮುಂಡೇಶ್ವರಿ. ಅವರಿಬ್ರು ಕೂಡ ಅನಸ್ತೇಶಿಯಾ ಫೀಲ್ಡ್ ಅಲ್ಲಿ ಇದ್ದಾರೆ. ನನಗೊಬ್ರು ಅಕ್ಕ ಇದ್ದಾರೆ. ನನಗೆ ಚಿಕ್ಕ ವಯಸ್ಸಿಂದ ತುಂಬಾನೇ ಕೋಪ ಬರೋದ್ರಿಂದ ನಾನು ಯಾರ ಮಾತನ್ನು ಕೇಳ್ತಾ ಇತ್ತಿಲ್ಲ, ಅಪ್ಪ ಅಮ್ಮನ ಮಾತು ಕೂಡ ಕೇಳ್ತಾ ಇತ್ತಿಲ್ಲ. ನನಗೂ ನಮ್ಮ ಅಕ್ಕಂಗೂ ತುಂಬಾನೇ ಜಗಳ ಆಗೋದು. ನನ್ನ ತಮ್ಮ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲ ಕೋಪ ಮಾಡ್ಕೋತಾ ಇದ್ದ. ಅವನು ತುಂಬಾ ಮಾತುಗಳಿಂದ ನನ್ನ ತುಂಬಾ ದುಃಖ ಪಡಿಸಿದ್ದಾನೆ. ನಿನ್ನ ಚುಚ್ಚಿಬಿಡ್ತೀನಿ, ಕೊಲೆ ಮಾಡ್ತೀನಿ, ಈ ಥರ ಎಲ್ಲ ಮಾತುಗಳು ಮಾತಾಡೋನು. ಮನೆಯಲ್ಲಿ ಅವನಿಗೂ ನನಗೂ ಸಮಾಧಾನನೇ ಇರ್ತಾ ಇರಲಿಲ್ಲ. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ತುಂಬಾನೇ ಜಗಳ ಆಗೋದು. ನಾನು ತುಂಬ ವಸ್ತುಗಳನ್ನ ಹೊಡೆದಾಕ್ಬಿಡುವೆ. ನನ್ನ ಕೋಪನ ಕಂಟ್ರೋಲ್ ಮಾಡ್ಕೋಬೇಕು ಅಂದ್ಕೋತಿದ್ದೆ, ಬಟ್ ನನಗೆ ಆಗ್ತಾನೆ ಇತ್ತಿಲ್ಲ. ಪುನಃ ಕೋಪಕ್ಕೆ ದಾಸ ಆಗ್ಬಿಡ್ತಾ ಇದ್ದೆ. ಎಲ್ಲದಕ್ಕೂ ಕೋಪ ಮಾಡ್ಕೊತಿದ್ದ, ಹೇಳೋ ಮತ್ತೆ ಕೇಳ್ತಿರ್ಲಿಲ್ಲ. ಅವನಿಂದ ಮನೇಲಿ ಯಾವಾಗಲೂ ಜಗಳ ಬರ್ತಾನೆ ಇರೋದು. ಇವ್ರು ನನ್ನ ಬೈತಾ ಇದ್ರು, ನಿನ್ನ ಮಕ್ಕಳನ್ನ ಬಿಟ್ಬಿಡ್ತೀಯಾ ಅಂತ. ಕೆಲವೊಂದ್ಸಲ ನಾನು ಅವನ ಮನೆ ಒಳಗಡೆ ಲಾಕ್ ಮಾಡಿ ಕೂಡ ಇಟ್ಟಿದ್ದೀನಿ. ಈ ಕೋಪ ಮಾತ್ರ ಅಲ್ಲ, ನಾನು ಪಬ್ಜಿ ಅನ್ನೋ ವಿಡಿಯೋ ಗೇಮ್ಗೆ ತುಂಬಾನೇ ದಾಸ ಆಗಿದ್ದೆ. ತುಂಬ ಜನ ಹೇಳೋರು ಆ ಗೇಮ್ನ ಆಡಬೇಡ ಅಂತ. ಆದರೆ ನಾನು ಅದ್ರ ಬಗ್ಗೆ ತಲೆನೇ ಕೆಡ್ಸ್ಕೊತಾ ಇದ್ದಿಲ್ಲ. ನೈಟ್ ಪೂರ್ತಿ ಆಡುವೆ, ಬೆಳಿಗ್ಗೆವರೆಗೂ ನಾನು ಆಟ ಆಡ್ತಾನೆ ಇರುವೆ. ಗೇಮ್ ಮಾಡ್ಕೊಂಡು ಕೆಲವೊಂದ್ಸಲ ಟ್ರೈನ್ ಎಲ್ಲ ಮುಂದೆ ಬರೋದು. ಆವಾಗ ನನ್ನ ಫ್ರೆಂಡು ಕೈ ಇಟ್ಕೊಂಡು ಎಳೆಯೋನು, ಟ್ರೈನ್ ಬರ್ತಾ ಇದೆ ಕೋಣ ಅಂದ್ಬಿಟ್ಟು ನಾನು ಆ ಥರ ಗಮನಿಸ್ತಲೇ ಆಟ ಆಡ್ಕೊಂಡೇ ಹೋಗ್ತಾ ಇರುವೆ. ಅಷ್ಟು ಮಟ್ಟಿಗೆ ನಾನು ಪಬ್ಜಿಗೆ ದಾಸನಾಗ್ಬಿಟ್ಟಿದ್ದೆ. ಮನೆಯಲ್ಲೆಲ್ಲ ಎಷ್ಟೋ ಹೇಳಿ ನೋಡಿದ್ರು, ಆದರೆ ನನಗೆ ಬಿಡೋಕ್ಕೆ ಆಗ್ತಿತ್ತಿಲ್ಲ. ನಾನು ಆಫೀಸಿಂದ ಬಂದಿದ್ದ ತಕ್ಷಣನೇ ಅವ್ನು ಮೊದಲು ಕೈಯಲ್ಲಿ ಎತ್ಕೊಳ್ಳೋದೆ ಸೆಲ್ಫೋನ್ ಎತ್ಕೊಂಡು ಅವ್ನು ತಾನಾಗಿನೇ ಮಾತಾಡ್ತಾ ಇದ್ದ. ಕಡಿಬೇಕು ಚುಚ್ಚಬೇಕು ಅಂತ ಇರ್ತಾನೆ. ನಾನು ಕಿಚನಿಂದ ಓಡ್ ಬಂದು ನೋಡಿದ್ರೆ ಏನು ಮಾಡ್ತಾ ಇರ್ತಾನೆ ಅಂತ ನೋಡಿದ್ರೆ ಇವ್ನು ಗೇಮ್ ಆಡ್ತಾ ಇರ್ತಾನೆ. ನಾನು ಎಷ್ಟೋ ಸಲ ಹತ್ತಿದ್ದೀನಿ ಇವ್ನು ಯಾವಾಗ ಬದಲಾಗ್ತಾನೆ ಅಂತ. ಇವ್ನು ತಗೊಂಡೋಗಿ ಎಲ್ಲಿ ನಮ್ಮನ್ನ ನಿಲ್ಲಿಸ್ತಾನೆ ಅಂತ ಕೂಡ ಒಂದು ಕಾಲದಲ್ಲಿ ನಾವು ಮಾತಾಡಿದ್ದೀವಿ. ನನಗೆ ಆ ಪಬ್ಜಿಗೆ ಮಾತಾಡ್ದಲ್ಲ ಇರೋಕ್ಕೆ ಆಗಲ್ಲ, ಒಂದು ದಿನವೂ ಇರೋಕ್ಕಾಗಲ್ಲ. ನಮ್ಮಮ್ಮ ಗೇಮ್ನ ಡಿಲೀಟ್ ಮಾಡ್ತಿದ್ರು. ನಾನು ಮತ್ತೆ ಆ ಗೇಮ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋತಾ ಇದ್ದೆ. ನನಗೆ ಅವ್ರ ಮೇಲೆ ಕೋಪ ಬರೋದು, ಯಾಕೆ ಈ ಥರ ಅನ್ಇನ್ಸ್ಟಾಲ್ ಮಾಡ್ತಿದ್ದಾರೆ ಅಂತ. ಹೊಡೆದು ಬಿಡೋಣ ಅನ್ನೋಷ್ಟು ಕೋಪ ಬರೋದು. ಅಷ್ಟು ಮಟ್ಟಿಗೆ ನನಗೆ ಪಬ್ಜಿ ಕ್ರೇಜ್ ಇತ್ತು. ಬಂದು ಊಟ ಮಾಡೋ ಅಂತ ಎಷ್ಟು ಕರೆದ್ರು ಅವ್ನು ಬರ್ತಾ ಇರಲಿಲ್ಲ. ಇಲ್ಲ, ನಾನು ಪಬ್ಜಿ ಗೇಮ್ ಆಡ್ಬಿಟ್ಟೆ ಬಂದು ಊಟ ಮಾಡೋದು ಅಂತ ಎಷ್ಟು ಸಲ ಹೇಳಿದ್ದಾನೆ. ಹಾಗೆ ನಾನು ಟಿಕ್ಟಾಕಿಗೆ ಕೂಡ ತುಂಬಾ ದಾಸ ಆಗಿದ್ದೆ. ಕೆಲವರು ಹೇಳೋರು ನೀನು ಮಾಡು, ನಿಂಗೆ ಲೈಕ್ ಬರುತ್ತೆ ಅಂತ. ನಾನು ಎಲ್ಲರೂ ನನ್ನ ನೋಡಬೇಕು ಅಂತ ಅಂದ್ಬಿಟ್ಟು ಆ ಥರ ನಾನು ಟಿಕ್ಟಾಕ್ ಒಂದು ದಿನಕ್ಕೆ 5-6 ವೀಡಿಯೋ ಎಲ್ಲ ಮಾಡ್ತಾ ಇದ್ದೆ. ಟಿಕ್ಟಾಕಲ್ಲಿ ನಾನು ಪೋಸ್ಟ್ ಮಾಡ್ತಾ ಇದ್ದೆ. ಅಷ್ಟೇ ಅಲ್ಲದೆ ನಾನು ಇನ್ಸ್ಟಾಗ್ರಾಮ್ಗೆ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೆ. ರೀಲ್ಸ್ ನೋಡೋದು, ಹಾಗೆ ಪೋಸ್ಟ್ ಹಾಕೋದು, ಡೈಲಿ ಏನಾದ್ರು ಪೋಸ್ಟ್ ಹಾಕೋದು, ಆ ಥರ ನಾನು ಇದಕ್ಕೆಲ್ಲ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದೆ. ಅಷ್ಟೇ ಅಲ್ಲದೆ ನನಗೆ ತುಂಬ ಫ್ರೆಂಡ್ಸ್ ಇರ್ತಾಯಿದ್ರು, ತುಂಬಾ ಫ್ರೆಂಡ್ಸು. ನನಗೆ ಅಪ್ಪ ಅಮ್ಮ ಮುಖ್ಯನ ಫ್ರೆಂಡ್ಸ್ ಮುಖ್ಯನ ಅಂತ ಕೇಳಿದರೆ ನನಗೆ ಫ್ರೆಂಡ್ಸೇ ಮುಖ್ಯ, ನೀವೆಲ್ಲ ನಾನು ತುಂಬ ಟಾರ್ಚರ್ ಮಾಡ್ತೀರಾ ಅಂದ್ಬಿಟ್ಟು ನಾನು ಅವ್ರನ್ನ ಏಮಾರಿಸ್ಬಿಟ್ಟು ನಾನು ಗಾಡಿ ತೊಗೊಂಡು ಹೊರಗಡೆ ಎಲ್ಲ ಹೋಗ್ತಿದ್ದೆ, ಔಟಿಂಗ್ ಹೋಗ್ತಾ ಇದ್ದೆ, ಫೋಟೋಶೂಟ್ಗೆ ಹೋಗ್ತಿದ್ದೆ. ಈ ಥರ ಮನೇಲಿ ತಿಳಿದಂಗೆ ನಾನು ಫ್ರೆಂಡ್ಸ್ ಜೊತೆ ತುಂಬ ಕೆಟ್ಟ ವಿಷಯಗಳಿಗೆಲ್ಲ ಒಳಗಾಗ್ತಿದ್ದೆ. ಹಿಂಗಿರ್ಬೇಕಾದ್ರೆ 2020ನಲ್ಲಿ ಲಾಕ್ಡೌನ್ ಬಂತು. ಆವಾಗ ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಮನೆಯಲ್ಲೇ ಸೆಲ್ಫೋನ್ನಲ್ಲಿ ನೋಡ್ತಾ ಇದ್ದೆ. ನಮ್ಮ ಸಿಸ್ಟರ್ ಒಬ್ಬರು ಹೇಳಿದರು, ಅದರಿಂದ ನಾನು ಫೋನಲ್ಲೇ ನೋಡ್ತಿದ್ದೆ. ಅದನ್ನು ನೋಡೋವಾಗ ನನಗೆ ಒಂದು ಬದಲಾವಣೆ ಇತ್ತು. ಆವಾಗ ನಾನು ಇವನ್ನ ಕರೆದೆ. ಇವನು ಹೇಳೋ ಮಾತೆ ಕೇಳಲ್ಲ ಅಂದ್ಬಿಟ್ಟು ನಾನು ಇಬ್ಬರನ್ನೂ ಕರೆದೆ. ಕಾರ್ಯಕ್ರಮವನ್ನು ನೋಡಲಿ ಅಂತ ಕರೆದೆ. ಅವ್ನು ಸೆಲ್ಫೋನಲ್ಲಿ ಸರಿಯಾಗಿ ನೋಡ್ತಾನೆ ಇರಲಿಲ್ಲ. ಹೋಗಮ್ಮ, ನನಗೆ ಬೋರ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾ ಇದ್ದ. ಮತ್ತೆ ನಮ್ಮಮ್ಮ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡ್ಬಾ ಅಂತ ಅಂದ್ಬಿಟ್ಟು ಫೋರ್ಸ್ ಮಾಡಿ ನನ್ನ ಕರೆದ್ರು. ಸರಿ, ಇವ್ರು ಏನೋ ನೋಡ್ತಾ ಇದ್ದಾರಲ್ಲ, ಸುಮ್ಮನೆ ನೋಡೋಣ ಅಂತ ಅಂದ್ಬಿಟ್ಟು ನಾನು ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮ ನೋಡಿದೆ. ಆ ಥರ ನಾನು ನೋಡಬೇಕಾದ್ರೆ ಮೋಹನ್ ಅಂಕಲು ತುಂಬ ಸಾಕ್ಷಿಗಳನ್ನು ಓದಿದ್ರು. ಈ ಥರ ತುಂಬ ಜನ ದಾಸೋತ್ವದಲ್ಲಿ ಇದ್ದರು, ಅವರಿಗೆಲ್ಲ ಏಸಪ್ಪ ಬಿಡುಗಡೆ ಕೊಟ್ಟಿದ್ದಾರೆ ಆ ಥರ ಹೇಳಿ ರಕ್ಷಣೆ ಬಗ್ಗೆ ಹೇಳಿದ್ರು. ನನಗೆ ರಕ್ಷಣೆ ಅಂದರೆ ಏನಂತಾನೆ ಗೊತ್ತಿತ್ತಿಲ್ಲ. ಆಗ ಅವರು ಏಸಪ್ಪ ನಿಮಗೋಸ್ಕರ ಸತ್ತಿದ್ದಾರೆ, ಏಸಪ್ಪ ನಮ್ಮ ಪಾಪಗಳನ್ನೆಲ್ಲ ಒತ್ತಿದ್ದಾರೆ ಅಂತ ಹೇಳುವಾಗ ನನಗೆ ಅದೇ ಫಸ್ಟ್ ಟೈಮ್ ನನಗೆ ಅರ್ಥ ಆಗಿದ್ದು, ಓ ಏಸಪ್ಪ ನಮ್ಮ ಪಾಪಗಳಿಗಾಗಿ ಸತ್ತಿದ್ದಾರೆ ಅಂತ. ನನ್ನೊಳಗಡೆ ಒಂದು ಗಿಲ್ಟಿ ಕಾನ್ಷಿಯಸ್ ಬಂತು. ಆಗ ಮೋಹನ್ ಅಂಕಲ್ ಹೇಳಿದ್ರು, ನೀವು ಪಾಪ ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಟು ಹೊರಗಡೆ ಬರಬೇಕು, ಏಸಪ್ಪ ನಿಮಗೋಸ್ಕರ ಶಿಲುಬೆಯಲ್ಲಿ ಬಲಿಯಾದ್ರಂತ ಹೇಳುವಾಗ ನನ್ನೊಳಗಡೆ ಒಂದು ಗಿಲ್ಟಿ ಕಾನ್ಷಿಯಸ್, ಅಯ್ಯೋ ನಾನು ಪಾಪ ಮಾಡಿದೆ, ನಾನು ಏಸಪ್ಪನ ವಂಚಿಸ್ತಾ ಇದ್ದೀನಿ, ಅವ್ರು ನನಗೋಸ್ಕರ ಕಷ್ಟಪಟ್ಟು, ಆದರೆ ತಿಳಿದರೆ ನಾನು ಇದರ ಪಾಪದಲ್ಲಿ ಇದ್ದೀನಲ್ಲ ಅಂತ ಮೊಣಕಾಲು ಹಾಕೊಂಡು ನಾನು ಏಸಪ್ಪನ ಹತ್ರ ಅರಿಕೆ ಮಾಡಿ ಪ್ರೇಯರ್ ಮಾಡಿದೆ. ಏಸಪ್ಪ ನನ್ನ ಪಾಪಿ, ನಾನು ಒಪ್ಕೋತೀನಿ, ಏಸಪ್ಪ ನನ್ನ ಕ್ಷಮಿಸಿ, ನನ್ನ ಹೊಸದಾಗಿ ನೀವು ಮಾರ್ಪಡಿಸಿ. ನಾನು ಎಷ್ಟು ಸಲ ಅದನ್ನು ಬಿಡಬೇಕು ಅಂದ್ಕೊಂಡಿದ್ದೀನಿ, ಆದರೆ ಬಿಡೋಕ್ಕಾಗ್ದಲೇ ತುಂಬ ಕಷ್ಟಪಟ್ಟೆ. ಆ ಥರ ನಾನು ಪ್ರೇಯರ್ ಮಾಡಿ ಮುಗಿಸ್ದೆ. ಅದಾದ್ಮೇಲೆ ನೋಡುವಾಗ ನೆಕ್ಸ್ಟ್ ಡೇ ಇಂದನೇ ನನ್ನ ಲೈಫಲ್ಲಿ ಒಂದು ಚೇಂಜಸ್ ಕಾಣ್ತು. ಈ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ನೋಡಿದ್ಮೇಲೆ
ನನ್ನ ಮಗನಲ್ಲಿ ಇದ್ದಂಥ ಆ ಕೋಪ ಹೋಗ್ಬಿಡ್ತು. ಅವನಲ್ಲಿ ಇವಾಗ ಸಮಾಧಾನ ಇದೆ, ಸಂತೋಷ ಇದೆ. ಕುಟುಂಬದಲ್ಲಿ ಇವಾಗ ಅವನು ಟೈಮ್ ಸ್ಪೆಂಡ್ ಮಾಡ್ತಾನೆ, ತುಂಬ ನಮ್ಮ ಹತ್ರ ಮಾತಾಡ್ತಾನೆ. ಅವನ ಹತ್ರ ಇವಾಗ ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲ, ಸೆಲ್ಫೋನ್ ಇಲ್ಲ, ಫ್ರೆಂಡ್ಸ್ ಇಲ್ಲ. ಇವಾಗ ಅವ್ನಿಗೆ ಯಾರು ಒಬ್ಬರು ಫ್ರೆಂಡ್ಸೇ ಇಲ್ಲ. ಇವಾಗ ಅವನು ಬಾಕ ಹೋಗಕ್ಕ ಈ ಥರನೇ ಮಾತಾಡ್ತಾ ಇದ್ದಾನೆ. ಬಾರೆ ಹೋಗಿ ಆ ಥರ ಎಲ್ಲ ಬೈಯೋದೆಲ್ಲ ಏನೂ ಇಲ್ಲ. ನಾನು ಯೋಚನೆ ಮಾಡಿ ನೋಡಿದೆ, ನನಗೆ ಕೋಪನೇ ಬರ್ತಿಲ್ವಲ್ಲ. ಆ ಥರ ಯೋಚನೆ ಮಾಡುವಾಗ ತುಂಬಾ ಸಂತೋಷ ಆಯಿತು. ನಾನು ಎಷ್ಟು ಕೋಪ ಮಾಡ್ಕೋತಾ ಇದ್ದೆ, ಇವಾಗ ನನಗೆ ಕೋಪನೇ ಬರೋದಿಲ್ವಲ್ಲ. ಹಾಗೆ ಪಬ್ಜಿ ಅಡಿಕ್ಷನಿಂದ ಕೂಡ ಏಸಪ್ಪ ನನಗೆ ಬಿಡುಗಡೆ ಕೊಟ್ಟರು. ನನ್ನ ಕೈಲಿ ಫೋನ್ ಇದ್ರೂ ಕೂಡ ನಾನು ಅದನ್ನು ತೆಗೆದು ಆಟ ಆಡಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ. ಒಂಥರ ಅಸಹ್ಯ ಆಗಿಬಿಡ್ತು, ಆಟ ಆಡೋದಕ್ಕೆ ಮನಸ್ಸೇ ಬರ್ತಾ ಇರಲಿಲ್ಲ. ಅಷ್ಟೇ ಅಲ್ಲದೆ ಏಸಪ್ಪ ನನಗೆ ಟಿಕ್ ಟಾಕ್ ಮಾಡಬೇಕು ಅನ್ನೋ ಯೋಚನೆಗಳಿಂದೆಲ್ಲ ಬಿಡುಗಡೆ ಕೊಟ್ಟರು. ನಾನು ಮಾಡಬೇಕಂತ ಅಂದ್ಕೊಳ್ಳುವಾಗ ಮಾಡಬಾರ್ದು ಅನ್ನೋ ಥರ ನನಗೊಂದು ಯೋಚನೆ ಬರೋದು. ಹಾಗಾಗಿ ನಾನು ಅದನ್ನು ಹಾಗೇ ಮಾಡ್ದಲ್ಲೇ ನಿಲ್ಲಿಸ್ಬಿಟ್ಟೆ. ಆಮೇಲೆ ಮೋಹನ್ ಅಂಕಲ್ ಹೇಳಿದ್ರು, ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನನಗೆ ಪ್ರೇಯರ್ ಮಾಡೋಕ್ಕೇ ಗೊತ್ತಿಲ್ಲ. ನೀವು ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಕರ್ತ ನಿಮ್ಮನ್ನು ನಡೆಸ್ತಾನೆ ಅಂತ ಹೇಳುವಾಗ ನಾನೊಂದು 5 ಮಿನಿಟ್ಸ್ ಪ್ರೇಯರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅದು ಹಾಗೆ 10 ಮಿನಿಟ್ಸ್ ಆಯಿತು, ಹಾಗೆ 30 ಮಿನಿಟ್ಸ್ ಆಯಿತು, ಹಾಗೆ 1 ಅವರ್ ಆಯಿತು. ಒಂದು ದಿನಕ್ಕೆ ಸುಮಾರು 6 ಅವರ್ಸ್ ಪ್ರೇಯರ್ ಮಾಡೋ ಥರ ಏಸಪ್ಪ ಮಾಡಿದರು. ನನ್ನ ಮಗನಲ್ಲಿ ಬದಲಾವಣೆ ಬಂದಮೇಲೆ ನನ್ನ ಕುಟುಂಬದಲ್ಲೂ ತುಂಬ ಬದಲಾವಣೆ ಬಂದಿದೆ. ನಾವು ಕುಟುಂಬ ಪ್ರಾರ್ಥನೆನೇ ಮಾಡ್ತಿರ್ಲಿಲ್ಲ, ಇವಾಗ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೀವಿ. ಡೈಲಿ 1/2 ಅವರ್ 1 ಅವರ್ ನಾವು ಕುಟುಂಬ ಪ್ರಾರ್ಥನೆ ಮಾಡ್ತಿದ್ದೀವಿ. ಈ ಪ್ರಾರ್ಥನೆ ಮಾಡೋದ್ರಿಂದ ಇವಾಗ ನಮ್ಮ ಮನೆಯಲ್ಲಿ ಸಮಾಧಾನ, ಸಂತೋಷ, ಐಕ್ಯತೆ ಎಲ್ಲವೂ ಇದೆ. ಈ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮದ ಮೂಲಕ ನನ್ನ ಜೀವಿತದಲ್ಲಿ ಇಷ್ಟು ದೊಡ್ಡ ಬದಲಾವಣೆ ಕೊಟ್ಟಂತ ಏಸಪ್ಪನಿಗೆ ಕೋಟಿ ಸ್ತೋತ್ರ. ಏನ್ ಮಕ್ಕಳೇ, ಟೆಸ್ಟಿಮನಿನ ನೋಡಿದ್ರಾ? ನಿಮ್ಗೆ ತುಂಬಾನೇ ಯೂಸ್ಫುಲ್ ಆಗಿತ್ತಂತೆ ನಾನು ನಂಬ್ತೀನಿ. ಏ ಸ್ವೈಪರ್, ನಿಲ್ಲು, ಯಾಕೆ ಅನವಶ್ಯಕವಾಗಿ ಒಂದು ಮರ ನಾಶ ಮಾಡ್ತೀಯ? ನಾನ್ ಮರ ನಾಶ ಮಾಡ್ತಾ ಇದ್ದೀನ? ಚೆನ್ನಾಗ್ ಕಣ್ತೆಗ್ ನೋಡು ರಾಬಿ, ನಾನೊಂದ್ ಪೇಪರ್ನ ಅರ್ಧಾಕ್ತಿದ್ದೀನಿ ಅಷ್ಟೇ. ಇಲ್ಲ ಸ್ವೈಪರ್, ಈ ಪೇಪರ್ ಉತ್ಪತ್ತಿ ಆಗೋಕೆ ಮುಖ್ಯವಾದ ಒಂದು ಕಾರಣ ಮರನೇ, ಅದಕ್ಕೆ ಹೇಳ್ದೆ. ಓ, ಈ ಪೇಪರ್ಗೂ ಮರಕ್ಕೂ ಏನ್ ಸಂಬಂಧ ಇದೆ? ಸುಮ್ನೆ ಏನೇನೋ ಹೇಳ್ಬೇಡ ರಾಬಿ. ಸ್ವೈಪರ್, ಈ ಪೇಪರ್ ಹೇಗೆ ಉತ್ಪತ್ತಿ ಆಗುತ್ತೆ, ಅದು ಉತ್ಪತ್ತಿ ಆಗೋಕೆ ಯಾವ ತರ ಮರ ಬೇಕು ಅನ್ನೋ ಕಾರ್ಯನ ಒಂದು ಪೇಪರ್ ನಮ್ಗೆ ಹೇಳುತ್ತೆ. ಕೇಳೋಣವಾ? ಓಕೆ, ಕೇಳೋಣ. ಹಲೋ ಮಕ್ಕಳೇ, ನಾನು ಯಾರು ಅಂತ ನಿಮ್ಗೆ ಗೊತ್ತಾ? ನೀವು ಕೂಡ ನನ್ನ ತುಂಬಾ ಸಲ ಯೂಸ್ ಮಾಡಿರ್ತೀರಾ. ಬುಕ್ಸ್, ನೋಟ್ಸ್, ಡ್ರಾಯಿಂಗ್ ನೋಟ್ಸ್, ಈ ರೀತಿ ತುಂಬಾ ಸಲ ನನ್ನ ಯೂಸ್ ಮಾಡಿರ್ತೀರಾ. ನಾನು ಯಾರು ಅಂತ ಹೇಳಿ ನೋಡೋಣ. ಕರೆಕ್ಟ್, ನಾನೇ ನಿಮ್ಮ ಪೇಪರ್. ನನ್ನನ್ನ ಯಾವ ತರ ತಯಾರಿಸ್ತಾರೆ ಅಂತ ನೋಡೋಣವಾ? ನನ್ನನ್ನ ಫಸ್ಟ್ ಟೈಮು ಈಜಿಪ್ಟ್ ನಲ್ಲಿ ಕ್ರಿಯೇಟ್ ಮಾಡಿದ್ರು ಮಕ್ಕಳೇ. ಯಾವುದರಿಂದ ಕ್ರಿಯೇಟ್ ಮಾಡಿದ್ರು ಅಂತ ಗೊತ್ತಾ? ಪಪ್ಪೈರಸ್ ಅನ್ನೋ ಒಂದು ಗಿಡದಿಂದಲೇ ನನ್ನನ್ನ ಉತ್ಪತ್ತಿ ಮಾಡಿದ್ರು. ಪಪ್ಪೈರಸ್ ಅನ್ನೋ ಹೆಸರಿಂದನೇ ನನಗೆ ಪೇಪರ್ ಅನ್ನೋ ಹೆಸರು ಬಂತು. ಅದು ಆಫ್ರಿಕಾದಲ್ಲಿ ಹರಿಯುವಂತ ನೈಲ್ ನದಿಯಲ್ಲೇ ಹೆಚ್ಚಾಗಿ ಬೆಳೆಯೋದು ಮಕ್ಕಳೇ. ಪಪ್ಪೈರಸ್ ಅನ್ನು ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಮಾಡಿ ಅದರ ಮೇಲಿರುವಂತ ಹಸಿರು ಭಾಗವನ್ನ ತೆಗೆದುಹಾಕಿ ಉಳಿದ ಭಾಗವನ್ನ ಚಿಕ್ಕ ಚಿಕ್ಕದಾಗಿ ತುಂಡು ಮಾಡಿ 6 ದಿನಗಳು ನೀರಿನಲ್ಲಿ ನೆನೆಯುವಂತೆ ಮಾಡಿ ನಂತರ ಅದನ್ನು ತೆಗೆದುಕೊಂಡು ಅಡ್ಡ ಮತ್ತು ಉದ್ದವಾಗಿ ಇಟ್ಟು ಅದರ ನಂತರ ಒದ್ದೆ ಬಟ್ಟೆಯನ್ನು ಅದರ ಮೇಲೆ ಇಟ್ಟು ಪ್ರೆಷರ್ ಕೊಟ್ಟರು. ಅದರ ಮೂಲಕವಾಗಿಯೇ ಪೇಪರ್ ಆಗಿರುವಂತ ನಾನು ಉಂಟಾದೆನು. ಈ ರೀತಿಯ ಪದ್ಧತಿಯನ್ನು ಅವರು ಉಪಯೋಗಿಸುವಾಗ ಬಹಳ ಕಷ್ಟವಾಗಿತ್ತಂತೆ. ಅಷ್ಟು ಮಾತ್ರ ಅಲ್ಲ, ಅನೇಕ ಜನರಿಗೆ ಇದು ತಿಳಿಯಲು ಕೂಡ ಇಲ್ಲವಂತ. ಅದರ ನಂತರ ಕ್ರಿಸ್ತಪೂರ್ವ 105ನೇ ವರ್ಷ ಚೀನಾದಲ್ಲಿ ಇರುವಂತ ಹಾನ್ ಡೈನೆಸ್ಟಿ ಎಂಬಂತ ಸ್ಥಳದಲ್ಲಿ ಬಿದಿರು ಮರಗಳನ್ನು ಕಡಿದು ಅದರ ಮೇಲಿರುವಂತ ಹಸಿರು ಭಾಗವನ್ನು ತೆಗೆದುಹಾಕಿ ಅದರಲ್ಲಿ ಇರುವಂತ ಚಿಕ್ಕ ಚಿಕ್ಕ ತುಂಡುಗಳನ್ನು ಕತ್ತರಿಸಿ ನೀರಿನಲ್ಲಿ ಹಾಕಿ ಕುದಿಸಿದರು. ಆಮೇಲೆ ಅದೆಲ್ಲವೂ ಕೂಡ ಮಿಶ್ರಣವಾದ ನಂತರ ಆ ಮಿಶ್ರಣವನ್ನು ತೆಗೆದುಕೊಂಡು ಸೂರ್ಯನ ಬಿಸಿಲಿನಲ್ಲಿ ಒಣಗಿ ಹಾಕಿದರು. ಆಗಲೇ ಪೇಪರ್ ಎಂಬಂತ ನಾನು ಉಂಟಾದೆನು. ಈ ರೀತಿಯಾಗಿಯೇ ಅವರು ನನ್ನನ್ನು ಫಸ್ಟ್ ಟೈಮ್ ಉಂಟು ಮಾಡಿದರು. ಲೋಕದ ಅನೇಕ ಭಾಗಗಳಿಗೆ ಈ ಟೆಕ್ನಿಕ್ ಹಾದು ಹೋಯಿತು. ಅದರ ನಂತರ 19ನೇ ಶತಮಾನದಲ್ಲಿ ಲೋಕದಲ್ಲಿರುವಂತ ಎಲ್ಲ ಕಾಗದ ಉತ್ಪಾದಕರು ಮರದಿಂದ ಮಿಷಿನ್ಗಳ ಮೂಲಕ ನನ್ನನ್ನು ತಯಾರಿಸಿದರು. ಏನು ಮಕ್ಕಳೇ, ಈಗ ನಿಮ್ಗೆ ಅರ್ಥ ಆಯ್ತಾ ನನ್ನನ್ನ ಯಾವ ತರ ಉತ್ಪತ್ತಿ ಮಾಡ್ತಾರೆ ಅಂತ? ಹಾಗಾಗಿ ಯಾರು ಪೇಪರ್ನ ವೇಸ್ಟ್ ಮಾಡಬೇಡಿ, ಕರೆಕ್ಟ್ ಆಗಿ ಯೂಸ್ ಮಾಡಿ. ಓಕೆ ಮಕ್ಕಳೇ, ಬಾಯ್. ಏನ್ ಮಕ್ಕಳೇ, ಪೇಪರ್ ಬಗ್ಗೆ ಒಂದು ಸೂಪರ್ ಆದ ಪ್ರೋಗ್ರಾಮ್ ಅನ್ನ ನೋಡಿದ್ರಲ್ವಾ? ತುಂಬಾ ವಿಷಯಗಳನ್ನ ಕಲ್ತ್ಕೊಂಡ್ರ? ಇದೇ ತರನೇ ಇನ್ನೂ ತುಂಬಾ ಪ್ರೋಗ್ರಾಮ್ಸ್ ನಿಮಗಾಗಿ ಜಾಲಿ ಟೈಮ್ ಅಲ್ಲಿ ವೇಟ್ ಮಾಡ್ತಿದೆ. ಏ ಸ್ವೈಪರ್, ನಾವು ಬರುವಾಗ ತುಂಬಾ ಚಿಕ್ಕ ಮಕ್ಕಳು ದೊಡ್ಡವ್ರ ಜೊತೆ ಸೇರ್ಕೊಂಡು ತಪ್ಪಾದ ಅಭ್ಯಾಸಗಳಿಗೆ ದಾಸರ
ಹಾಕಿದ್ರು, ನೀನ್ ನೋಡ್ದಾ? ಹೌದು ರಾಬಿ, ನೋಡ್ದೆ. ಮಕ್ಕಳೇ, ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕು. ಈಗ ನಾವು ನೋನ್ ಪ್ರೇನ ನೋಡ್ಲಿದ್ದೇವೆ. ಇವತ್ತು ನಾವು ಒಂದು ಮುಖ್ಯವಾದ ವಿಷಯಕ್ಕೋಸ್ಕರ ಪ್ರಾರ್ಥನೆ ಮಾಡ್ಲಿದ್ದೇವೆ. ಪ್ರಾರ್ಥನೆ ಮಾಡೋದಕ್ಕೆ ಮುಂಚೆ ಒಂದು ವಿಡಿಯೋನ ನೋಡೋಣವಾ? ಓವರ್ ಟು ಪ್ರೇ ಟೈಮ್. ಹಲೋ ಮಕ್ಕಳೇ, ನೀವೆಲ್ಲ ಏಸಪ್ಪ ತೋರಿಸುವಂತ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಯಾಕೆ ಅಂದ್ರೆ ಈ ಕಾಲದಲ್ಲಿ ತುಂಬಾ ಜನ ಮಕ್ಕಳು ತಪ್ಪಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಅಪ್ಪ ಅಮ್ಮ ಹೇಳೋ ಮಾತನ್ನ ಕೇಳೋದಿಲ್ಲ. ಆದ್ರಿಂದ ಸೈತಾನ ಅವರನ್ನ ತಪ್ಪಾದ ಮಾರ್ಗದಲ್ಲಿ ನಡೆಸ್ತಾನೆ. ನೋಡಿ ಮಕ್ಕಳೇ, ಗೊತ್ತಿಲ್ಲದೆ ಇರೋ ಯಾರ ಹತ್ರನೂ ಮಾತಾಡಬಾರ್ದು ಅಂತ ಅಪ್ಪ ಅಮ್ಮ ನಮಗೆ ಹೇಳಿದಾರಲ್ವಾ? ಇದನ್ನ ಕೇಳದೆ ಹೋದದ್ರಿಂದ ಏನ್ ನಡೀತು ಗೊತ್ತಾ? 16 ವರ್ಷದ ಒಬ್ಬ ಚಿಕ್ಕ ಹುಡುಗ ತಪ್ಪಾದ ಸ್ನೇಹಿತನ ಅಭ್ಯಾಸದಿಂದ ಮೇ 29ನೇ ತಾರೀಕು ಇದೇ ವರ್ಷ ಅದೇ ವ್ಯಕ್ತಿಯಿಂದ 20 ಬಾರಿ ಕತ್ತಿಯಿಂದ ಇರಿಯಲ್ಪಟ್ಟು ಕೊಲೆ ಮಾಡಲ್ಪಟ್ರು. ಒಂದು ತಪ್ಪಾದ ಫ್ರೆಂಡ್ಶಿಪ್ನಿಂದ ಎಷ್ಟು ದೊಡ್ಡ ಆಪತ್ತು ನೋಡಿದೀರಾ? ನಮ್ಮ ಅಪ್ಪ ಅಮ್ಮನಿಗೆ ಗೊತ್ತಿಲ್ದಲೆ ಯಾರ ಹತ್ರ ಕೂಡ ನಾವು ಒಡನಾಡೋದಕ್ಕೆ ಹೋಗಬಾರ್ದು ಮಕ್ಕಳೇ. ಹಾಗೆ ನೋಡಿ, ನಮ್ಮ ಹಾಗೆ ಸ್ಕೂಲ್ನಲ್ಲಿ ಓದುವಂತ 11 ವಯಸ್ಸಿನ ವಿದ್ಯಾರ್ಥಿಗಳು ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ. ಇದು ಸರ್ಕಾರದಿಂದ ಕಂಡುಹಿಡಿಯಲ್ಪಟ್ಟಿದೆ. ಓದೋ ವಯಸ್ಸಿನಲ್ಲಿ ತಪ್ಪಾದ ಕಾರ್ಯಗಳನ್ನ ಕಲಿತಾ ಇದ್ದಾರೆ ಮಕ್ಕಳೇ. ಇವರು ನಮ್ ತರನೇ ಏಸಪ್ಪನ್ನ ಅರಿತುಕೊಂಡ್ರೆ ಈ ದಾಸತ್ವಗಳಿಂದ ಬಿಡುಗಡೆ ಹೊಂದ್ಕೊಳ್ತಾರಲ್ವಾ? ಹಾಗೇನೆ ಸ್ಕೂಲ್ನಲ್ಲಿ ಓದುವಂತ ವಿದ್ಯಾರ್ಥಿಗಳು ಗೇಲಿ ಮಾಡೋದ್ರಿಂದ ಅನೇಕರ ಹೃದಯ ಒಡೆದು ಹೋಗಿದೆ ಮಕ್ಕಳೇ. ಇದರಿಂದ ಅನೇಕರು ತಪ್ಪಾದ ತೀರ್ಮಾನ ತಗೊಳ್ತಾರೆ. ಕೆಲವರು ಕೋಪಗೊಂಡು ಅವ್ರನ್ನ ಕೊಲೆನೇ ಮಾಡ್ಬಿಡ್ತಾರೆ ಮಕ್ಕಳೇ. ಹಣದ ಸಮಸ್ಯೆ, ಮನೆಯಲ್ಲಿ ಬಡತನ, ಅನವಶ್ಯಕ ಆಸೆಗಳ ನಿಮಿತ್ತ ಅನೇಕ ಮಕ್ಕಳು ಕಳ್ಳತನ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಮಕ್ಕಳೇ. ಇದೇ ತರ ನಾವು ಎಷ್ಟೋ ಕಾರ್ಯಗಳನ್ನ ಹೇಳ್ತಲೇ ಹೋಗ್ಬಹುದು. ನಮ್ಮ ಹಾಗಿರುವಂತ ಈ ಚಿಕ್ಕ ಮಕ್ಕಳ ಮನ ಪರಿವರ್ತನೆಗಾಗಿ ನಾವು ಪ್ರಾರ್ಥಿಸೋಣ ಬನ್ನಿ. ಹಲೋ ಮಕ್ಕಳೇ, ಎಲ್ಲರೂ ಹೇಗಿದ್ದೀರಾ? ಸಂತೋಷವಾಗಿದ್ದೀರಾ? ನಿಮ್ಮೆಲ್ಲರನ್ನೂ ಈ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಸಂಧಿಸೋದು ನನಗೆ ತುಂಬಾ ಸಂತೋಷ. ಎಲ್ಲರೂ ಹೇಗೆ ಏಸಪ್ಪಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ಇಲ್ಲ ಸೈತಾನ್ಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತಾ ಇದ್ದೀರಾ? ಯಾಕೆ ಹಿಂಗೆ ಕೇಳ್ತಾ ಇದ್ದೀನಂದ್ರೆ, ಇವಾಗೆಲ್ಲ ತುಂಬಾ ಚಿಕ್ಕ ಮಕ್ಕಳು ಸೈತಾನ್ಗೆ ಇಷ್ಟವಾದ ಮಾರ್ಗದಲ್ಲಿ ನಡೀತಾ ಇದ್ದಾರೆ. ಹೆಂಗಂದ್ರೆ, ತುಂಬಾ ಸ್ಕೂಲ್ ಮಕ್ಕಳು ಮಾದಕ ವಸ್ತುಗಳಿಗೆ ದಾಸರಾಗಿದ್ದಾರೆ. ಕೆಲವು ಚಿಕ್ಕ ಮಕ್ಕಳು ವಸ್ತುಗಳನ್ನ ಆಸೆ ಪಟ್ಟು ಕಳ್ಳತನ ಮಾಡ್ತಾರೆ. ಅದು ಅವ್ರಿಗೆ ಬೇಕು ಅನ್ನೋದ್ರಿಂದ ಮತ್ತೊಬ್ಬರ ವಸ್ತುನ ಅವ್ರು ತಗೊಂಡ್ಬಿಡ್ತಾರೆ. ಈ ತರ ಕಳ್ಳತನದಲ್ಲೂ ಚಿಕ್ಕ ಮಕ್ಕಳು ದಾಸರಾಗಿದ್ದಾರೆ. ಮತ್ತೆ ಸುಳ್ಳು ಹೇಳ್ತಾರೆ. ಈ ತರ ಅನೇಕ ಪಾಪ ಕಾರ್ಯಗಳಿಗೆ ಚಿಕ್ಕ ಮಕ್ಕಳು ದಾಸರಾಗಿರುತ್ತಾರೆ. ಅದಕ್ಕಾಗಿ ನಾವು ಇಂದು ಪ್ರಾರ್ಥಿಸಲಿದ್ದೇವೆ. ಏಸಪ್ಪ ಅವ್ರಿಗೆ ಇಷ್ಟವಾದ ಮಾರ್ಗದಲ್ಲಿ ನಡೆಯೋದಿಕ್ಕೇನೆ ನಮ್ಮನ್ನ ಕರೆದಿದ್ದಾರೆ. ಸೈತಾನನು ತುಂಬಾ ಚಿಕ್ಕ ಮಕ್ಕಳನ್ನು ದಾಸರನ್ನಾಗಿ ಮಾಡಿದ್ದಾನೆ. ದಾಸತ್ವದಲ್ಲಿರುವ ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗಾಗಿ ನಾವು ಇಂದು ಪ್ರಾರ್ಥಿಸಲಿದ್ದೇವೆ. ಎಲ್ಲರೂ ಸೇರಿ ಪ್ರಾರ್ಥಿಸೋಣ. ಎಲ್ಲರೂ ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ಪ್ರೀತಿ ಉಳ್ಳ ಏಸಪ್ಪ, ಈ ಸಮಯಕ್ಕಾಗಿ ವಂದನೆ ಅಪ್ಪ. ಈ ಸಮಯದಲ್ಲಿ ದೇವರೇ, ಪಾಪದ ದಾಸತ್ವದಲ್ಲಿರುವ ಒಬ್ಬೊಬ್ಬ ಚಿಕ್ಕ ಮಕ್ಕಳಿಗಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ನೀವು ಅವ್ರನ್ನೆಲ್ಲ ಮುಟ್ಟಬೇಕಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ಆ ದಾಸತ್ವದಿಂದ ಬಿಡುಗಡೆ ಕೊಡಬೇಕಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ಅಪ್ಪ, ನಿಮ್ಮ ಹಸ್ತವನ್ನು ನೀಟಿ ಮಕ್ಕಳನ್ನು ಸಂಧಿಸಬೇಕಾಗಿ ಪ್ರಾರ್ಥಿಸುತ್ತೇವೆ ಅಪ್ಪ. ನಿಮ್ಮ ಕರದಲ್ಲಿ ಒಪ್ಪಿಸುತ್ತೇವೆ. ಈ ಕಾರ್ಯಕ್ಕಾಗಿ ನಮ್ಮ ಮಧ್ಯದಲ್ಲಿರುವ ಅರವಿಂದ್ ಸ್ಯಾಮ್ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಸೇರಿ ಅವರೊಂದಿಗೆ ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ಯೇಸಪ್ಪ, ಈ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಯೇಸಪ್ಪ. ನಿಮ್ಮ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿಕೊಟ್ಟಂಥ ಕೃಪೆಗಾಗಿ ಸ್ತೋತ್ರ ಯೇಸಪ್ಪ. ತುಂಬ ಚಿಕ್ಕ ಮಕ್ಕಳು ಈ ಥರ ಅಪ್ಪ ಅಮ್ಮನಿಗೆ ವಿಧೇಯರಾಗ್ದಲೆ ಸ್ನೇಹಿತರು ಅಂತ ಹೋಗ್ಬಿಟ್ಟು ಮಾದಕ ವಸ್ತುಗಳಿಗೆಲ್ಲ ದಾಸರಾಗಿದ್ದಾರೆ ಯೇಸಪ್ಪ. ಅವ್ರಿಗದ್ರಿಂದ ಬಿಡುಗಡೆ ಕೊಡಿ. ತುಂಬ ಜನ ಈ ಹಣಕ್ಕೆ ಆಸೆ ಪಟ್ಬಿಟ್ಟು ಕಳ್ತನದ ಮಾರ್ಗವನ್ನು ಹಿಡ್ದಿದ್ದಾರೆ ಯೇಸಪ್ಪ. ಅದಕ್ಕಾಗಿ ಕೊಲೆ ಮಾಡ್ತಾ ಇದ್ದಾರೆ ಎಸಪ್ಪ. ಅದೆಲ್ಲ ಬದಲಾಗ್ಬೇಕು ಎಸಪ್ಪ. ಎಸಪ್ಪ, ನೀವು ಹೇಳಿದ್ದೀರಲ್ಲ, ನಿಮ್ಗೆ ಮೇಲುಂಟಾಗುವಂತೆ ಭೂಮಿ ಮೇಲೆ ಬಹುಕಾಲ ಬದುಕಬೇಕಂದ್ರೆ ತಂದೆ ತಾಯಿಗಳನ್ನು ಸನ್ಮಾನಿಸುವಂತ ನೀವು ಹೇಳಿದ್ದೀರಲ್ಲ ಎಸಪ್ಪ. ಅದೇ ಥರ ತಂದೆ ತಾಯಿಗಳನ್ನು ಸನ್ಮಾನಿಸೋದಕ್ಕೆ ಬಿಡದೆ ಪಾಪ ಮಾಡುವಂತೆ ಪ್ರೇರೇಪಿಸುವಂತ ಎಲ್ಲ ಸೈತಾನನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗ್ಲಿ. ಯೇಸುವೆ, ನಾನೇ ನಿನಗೆ ಬಲವು ರಕ್ಷಣಾ ಕೋಟೆ ಆಗಿರ್ತೇನೆಂಬುದಾಗಿ ಹೇಳಿದ್ದೀರಲ್ಲ ಎಸಪ್ಪ. ಅದೇ ಥರನೇ ನೀವು ಅವ್ರನ್ನ ಕಾಪಾಡಿರಿ ಯೇಸುವಿನ ನಾಮದಲ್ಲಿ. ಆಮೇನ್, 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 ಆಮೇನ್. ಓಕೆ ಮಕ್ಕಳೇ, ನಾವು ಇದಕ್ಕಾಗಿ ಪ್ರಾರ್ಥನೆ ಮಾಡಿದ್ದೇವೆ. ನಾವು ಅದೇ ಥರ ಇನ್ನೊಂದು ಕಾರ್ಯಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ಅದು ಯಾವುದೆಂದರೆ, ಏಸಪ್ಪ ಮೋಹನ್ ಅಂಕಲ್ಗೆ ಕೊಟ್ಟಿರುವ ದರ್ಶನಕ್ಕಾಗಿ ಪ್ರಾರ್ಥಿಸಲಿದ್ದೇವೆ. ದರ್ಶನ ಏನೆಂದರೆ, 50 ಕೋಟಿ ಜನರಿಗೆ ಸುವಾರ್ತೆ ಸಾರಬೇಕು, 5 ಕೋಟಿ ಆತ್ಮಗಳನ್ನು ಆದಾಯ ಮಾಡಬೇಕು. ಚಿಕ್ಕ ಮಕ್ಕಳ ಸೇವೆಗೆ ಕೊಟ್ಟ ದರ್ಶನ ಏನೆಂದರೆ, 10 ಕೋಟಿ ಮಕ್ಕಳಿಗೆ ಸುವಾರ್ತೆ ಸಾರಬೇಕು, 1 ಕೋಟಿ ಮಕ್ಕಳನ್ನು ಆದಾಯ ಮಾಡಬೇಕೆಂಬುದೇ ದರ್ಶನ. ಈ ದರ್ಶನಕ್ಕಾಗಿ ಅನೇಕ ಪ್ರಯತ್ನಗಳನ್ನು ಮಾಡಲಾಗುತ್ತಿದೆ. ಎಲ್ಲವನ್ನು ದೇವರು ಆಶೀರ್ವದಿಸಬೇಕೆಂಬುದಕ್ಕಾಗಿ ಚಿಕ್ಕ ಮಕ್ಕಳು ರಕ್ಷಣೆ ಹೊಂದಬೇಕಾಗಿ ಪ್ರಾರ್ಥಿಸಲಿದ್ದೇವೆ. ಎಲ್ಲರೂ ಭಾರದಿಂದ ಪ್ರಾರ್ಥಿಸೋಣವಾ? ಪ್ರೀತಿ ಉಳ್ಳ ಏಸಪ್ಪ, ನಿಮ್ಮನ್ನು ದೃಷ್ಟಿಸುತ್ತೇವಪ್ಪ. ಅಪ್ಪ, ನೀವು ಕೊಟ್ಟಂತ ದರ್ಶನಕ್ಕಾಗಿ ವಂದನೆ ಸಲ್ಲಿಸುತ್ತೇವೆ
ಅಪ್ಪ, ನೀವು ಕೊಟ್ಟಂಥ ದರ್ಶನವನ್ನು ನೆರವೇರಿಸಲು ಮೋಹನ್ ಅಂಕಲ್ಗೆ ಬಲವನ್ನು ಕೊಡಿಯಪ್ಪ. ಅಪ್ಪ, ಯೇಸು ಬಿಡಿಸುತ್ತಾನೆ, ಸೇವಕರನ್ನು ಒಪ್ಪಿಸುತ್ತೇವಪ್ಪ. ಅಪ್ಪ, ಅವರು ತೆಗೆದುಕೊಳ್ಳುವ ಪ್ರಯಾಸವನ್ನೆಲ್ಲ ಆಶೀರ್ವದಿಸಿರಿ. ಅಪ್ಪ, ದರ್ಶನವನ್ನು ನೆರವೇರಿಸುವುದಕ್ಕೆ ನೀವು ನಮಗೆ ಸಹಾಯ ಮಾಡುವುದಕ್ಕಾಗಿ ವಂದನೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಓಕೆ ಮಕ್ಕಳೇ, ನಾವು ಇಂದು 2 ಕಾರ್ಯಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಅದು ಯಾವುದೆಂದರೆ, ತಪ್ಪಾದ ಹಾದಿಯಲ್ಲಿ ನಡೆಯುವ ಚಿಕ್ಕ ಮಕ್ಕಳಿಗಾಗಿ ಯೇಸು ಬಿಡಿಸುತ್ತಾನೆ ಸೇವೆಗೆ ಕೊಟ್ಟಿರುವ ದರ್ಶನಕ್ಕಾಗಿ ಪ್ರಾರ್ಥಿಸಿದ್ದೇವೆ. ಏಸಪ್ಪ ಅದನ್ನು ಕೇಳಿ ನಮಗೆ ಉತ್ತರ ಕೊಡ್ತಾರೆ. ಈ ಕಾರ್ಯಗಳಿಗಾಗಿ ನೀವು ಸಹ ಪ್ರಾರ್ಥಿಸಿಕೊಳ್ಳಿರಿ. ನಾವು ಒಟ್ಟಾಗಿ ಸೇರಿ ಪ್ರಾರ್ಥಿಸುವಾಗ ಏಸಪ್ಪ ಖಂಡಿತವಾಗಿ ಉತ್ತರ ಕೊಡುತ್ತಾರೆ. ಮುಂದಿನ ನೋ ಅಂಡ್ ಪ್ರೇ ಸೆಗ್ಮೆಂಟ್ ಅಲ್ಲಿ ಸಂಧಿಸೋಣ. ಗಾಡ್ ಬ್ಲೆಸ್ ಯು. ಏನ್ ಮಕ್ಕಳೇ, ತಪ್ಪಾದ ಮಾರ್ಗದಲ್ಲಿರೋ ಚಿಕ್ಕ ಮಕ್ಕಳಿಗಾಗಿ ಭಾರದಿಂದ ಪ್ರಾರ್ಥನೆ ಮಾಡಿದ್ರಾ? ಇದೇ ತರ ನಿಮ್ಮ ಕುಟುಂಬ ಪ್ರಾರ್ಥನೆಯಲ್ಲಿ, ವೈಯಕ್ತಿಕ ಪ್ರಾರ್ಥನೆಯಲ್ಲಿ ಡೈಲಿ ನೀವು ಪ್ರೇಯರ್ ಮಾಡಬೇಕು. ಯಾಕೆಂದ್ರೆ ನೀವೆಲ್ಲ ಅಪ್ಲೈಸರ್ಸ್. ನೀವು ಪ್ರೇಯರ್ ಮಾಡಿದ್ರೆ ಏಸಪ್ಪ ಖಂಡಿತ ಕೇಳ್ತಾರೆ, ಸರಿನಾ? ಈಗ ಪ್ರಾರ್ಥನೆನೇ ಜಯ ಅನ್ನೋ ಶೀರ್ಷಿಕೆಯಲ್ಲಿ ಒಂದು ಸುಂದರವಾದ ಮೆಸೇಜ್ ಕೇಳೋಣವಾ? ಓವರ್ ಟು ಮೆಸೇಜ್ ಟೈಮ್. ಹಲೋ ಮಕ್ಕಳೇ, ಪ್ರೈಸ್ ದ ಲಾರ್ಡ್. ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೇನೆ. ನೀವು ಸೂಪರ್ ಆಗಿದ್ದೀರಲ್ಲ? ನಾವು ಒಂದು ಕಾರ್ಯನ ಕುರಿತು ಈ ದಿನ ಪೂರ್ತಿ ನೋಡ್ತಾ ಇದ್ದೀವಲ್ವಾ? ಈ ದಿನದ ಟಾಪಿಕ್ ಅದೇ, ಪ್ರಾರ್ಥನೆಯೇ ಜಯ. ನಾವು ಪ್ರಾರ್ಥಿಸಿದರೆ ಖಂಡಿತ ಜಯ ಉಂಟು. ನಮಗೆ ಯಾವ ಕಾರ್ಯದಲ್ಲಿ ಜಯ ಬೇಕೋ, ನಾವು ಯಾವ ಕಾರ್ಯದಲ್ಲಿ ವಿನ್ ಆಗಬೇಕೋ, ನಾವು ಯಾವ ಕಾರ್ಯದಲ್ಲೆಲ್ಲ ನಾವು ಯೋಚಿಸಿದ್ದೆಲ್ಲ ನಡೆಯಬೇಕು ಎಂದು ಅಂದುಕೊಳ್ಳುತ್ತೇವೋ ಆ ಎಲ್ಲ ಕಾರ್ಯದಲ್ಲೂ ನಾವು ಪ್ರಾರ್ಥಿಸಿದೆವು ಅಂದರೆ ಖಂಡಿತ ಆ ಪ್ರಾರ್ಥನೆಗೆ ಉತ್ತರ ಉಂಟು. ಖಂಡಿತ ನಾವು ಪ್ರಾರ್ಥಿಸುವ ಕಾರ್ಯ ನಡೆಯುತ್ತದೆ. ನಮಗೆ ಒಂದು ಕಾರ್ಯ ನಡೆಯಬೇಕೆಂದರೆ ಖಂಡಿತವಾಗಿ ನಾವು ಪ್ರಾರ್ಥಿಸಿದರೆ ನಡೆಯುತ್ತದೆ. ಸರಿ, ಓಕೆ. ನಾನು ಬೈಬಲಲ್ಲಿ ಒಂದು ಇನ್ಸಿಡೆಂಟನ್ನು ನಿಮಗೆ ಹೇಳುತ್ತೇನೆ. ಪೇತ್ರನು ಎಂದು ಬೈಬಲಲ್ಲಿ ಒಬ್ಬರಿದ್ದರು. ನಿಮಗೂ ಕೂಡ ಗೊತ್ತಿದೆಯಲ್ಲ, ಏಸಪ್ಪಗೆ 12 ಶಿಷ್ಯರು, 12 ಡಿಸೇಪಲ್ಸ್. ಅದರಲ್ಲಿ ಒಬ್ಬರೇ ಪೇತ್ರನು, ಸರಿನಾ? ಏಸಪ್ಪನ ಜೊತೆಯಲ್ಲೇ ಇದ್ದರು, ಏಸಪ್ಪನೊಂದಿಗೆ ನಡೆಯುತ್ತಿದ್ದರು, ಏಸಪ್ಪ ಏನು ಹೇಳಿದರೂ ಮಾಡುತ್ತಿದ್ದರು. ಹಾಗೆ ಏಸಪ್ಪನ ಮೇಲೆ ತುಂಬ ಪ್ರೀತಿ ಇಟ್ಟಿದ್ದರು, ಏಸಪ್ಪನಲ್ಲಿ ತುಂಬ ಆಸಕ್ತರಾಗಿದ್ದರು. ಆ ರೀತಿ ಪೇತ್ರನು ಇದ್ದನು. ಆದರೆ ಪೇತ್ರನಿಗೆ ಒಂದು ಸಮಸ್ಯೆ ಇತ್ತು. ಏನು ಗೊತ್ತಾ? ಅವರಿಗೆ ಸ್ವಲ್ಪ ಭಯವಿತ್ತು. ಪೇತ್ರನು ಮತ್ತೊಬ್ಬರನ್ನು ನೋಡಿ ಭಯ ಪಡುತ್ತಿದ್ದನು. ಹೇಗೆ ಗೊತ್ತಾ? ಏಸಪ್ಪನನ್ನು ಶಿಲುಬೆಗೆ ಹಾಕಿಸಲು ಕರೆದುಕೊಂಡು ಹೋದರ ಏಸಪ್ಪನ್ನು ಶಿಲುಬೆಯಲ್ಲಿ ಹಾಕಲು ಒಂದು ಸ್ಥಳದಲ್ಲಿ ಇಟ್ಟಿದ್ದರು. ಓಕೆನಾ? ಆಗ ಪೇತ್ರನು, ಈಗ ಏನು ತಾನೇ ನಡೀತದೆ? ಪೇತ್ರನಿಗೆ ಏಸಪ್ಪನ ಮೇಲೆ ಆಸೆ. ಏಸಪ್ಪನ ಮೇಲೆ ಒಂದು ಆಸೆ ಇದೆ. ಏಸಪ್ಪನನ್ನು ಈ ರೀತಿ ಕರೆದುಕೊಂಡು ಹೋಗುತ್ತಿದ್ದಾರಲ್ಲ, ಆತನು ನನ್ನ ಜೊತೆಯಲ್ಲೇ ಇದ್ದಾರಲ್ಲ, ಈಗ ಏನು ಮಾಡುತ್ತಾರೆ ಎಂದು ನೋಡುವುದಕ್ಕಾಗಿ ಹೋದರು. ಆದರೆ ಎಲ್ಲವನ್ನು ನೋಡಿದ ಕೂಡಲೇ ಭಯಪಟ್ಟರು. ಆಗ ಚಳಿ ಆಗುತ್ತದೆ ಎಂದು ಬೆಂಕಿ ಕಾಯಿಸಿಕೊಳ್ಳಲು ಒಂದು ಸ್ಥಳದಲ್ಲಿ ಕೂತಿದ್ದರ ಆಗ ಒಬ್ಬ ಹೆಂಗಸು, ಒಂದು ಲೇಡಿ ಅವನ ಬಳಿ ಕೇಳುತ್ತಾಳೆ, ನೀನು ಸಹ ಯೇಸುವಿನೊಂದಿಗೆ ಇದ್ದವನು ತಾನೆ? ಯೇಸುವಿನೊಂದಿಗೆ ಇದ್ದೇ ತಾನೆ ಎಂದು ಕೇಳುತ್ತಾಳೆ. ಅದಕ್ಕೆ ಪೇತ್ರನು ಭಯಪಟ್ಟು, ಇಲ್ಲವೇ ಇಲ್ಲ, ನಾನು ಯೇಸುವಿನೊಂದಿಗೆ ಇರಲಿಲ್ಲ, ಯೇಸು ಯಾರೆಂದು ನಾನು ತಿಳಿಯೆನು ಎಂದು ಹೇಳಿ ಹಾಗೆ ಮರೆ ಮಾಡಿದನು. ಪಾಪ ಅಲ್ಲವಾ? ತುಂಬ ಸ್ಯಾಡ್. ಏಸಪ್ಪನೇ ತುಂಬ ಪಾಪ. ಇವರನ್ನು ಜೊತೆಯಲ್ಲೇ ಇಟ್ಟುಕೊಂಡಿದ್ದರು, ಭಯದಿಂದ ಬಿಟ್ಟು ಬಿಟ್ಟರು. ಯೇಸು ಯಾರೆಂದೇ ನನಗೆ ಗೊತ್ತಿಲ್ಲ, ಪೇತ್ರನು ಯಾರೆಂದು ಗೊತ್ತಿಲ್ಲ ಎಂದು ಹೇಳಿಬಿಟ್ಟನು ಎಂದು ಏಸಪ್ಪನಿಗೆ ತುಂಬ ದುಃಖವಾಗಿರುತ್ತದಲ್ಲವಾ? ಏಸಪ್ಪನಿಗೂ ಕಷ್ಟಕರವಾಗಿದ್ದಿರುತ್ತದೆ. ಆದರೆ ಅದೇ ಪೇತ್ರನು ಏನು ಮಾಡಿದನು ಗೊತ್ತಾ? ಪ್ರಾರ್ಥಿಸಲು ಆರಂಭಿಸಿದನು. ಅಪೊಸ್ತಲರ ಕೃತ್ಯಗಳಲ್ಲಿ ನೀವು ಓದುವಾಗ ಪೇತ್ರನು ಚೆನ್ನಾಗಿ ಪ್ರಾರ್ಥಿಸಲು ಆರಂಭಿಸುತ್ತಾನೆ. ಮೇಲ್ಮಹಡಿಯಲ್ಲಿ 120 ಜನ ಸೇರಿ ಪ್ರಾರ್ಥಿಸಲು ಆರಂಭಿಸುತ್ತಾರೆ. ಯೇಸು ಈ ಲೋಕವನ್ನು ಬಿಟ್ಟು ಹೋದರು, ಪರಲೋಕಕ್ಕೆ ಹೋದರು. ಯೇಸು ಪ್ರಾರ್ಥಿಸಲು ಹೇಳಿದರು ಎಂದು ಪ್ರಾರ್ಥಿಸುತ್ತಾ ಇದ್ದರಂತೆ. ಆಗ ಪರಿಶುದ್ಧಾತ್ಮ ಅವರ ಮೇಲೆ ಸುರಿಯಲ್ಪಟ್ಟಿತು. ಆಗ ಏನಾಯಿತು ಗೊತ್ತಾ? ಪೇತ್ರನಲ್ಲಿ ಒಂದು ದೊಡ್ಡ ಧೈರ್ಯ ಬಂದಿತು. ಯಾವ ಪೇತ್ರನು ಇಸ್ರಾಯೇಲ್ ಜನರನ್ನು ನೋಡಿ ಭಯಪಟ್ಟು ಯೇಸು ಯಾರೆಂದು ಗೊತ್ತಿಲ್ಲ ಎಂದು ಹೇಳಿದರೋ, ಅದೇ ಪೇತ್ರನು ಎಲ್ಲ ಇಸ್ರಾಯೇಲ್ ಜನರ ಮುಂದೆ ನಿಂತು ಏನು ಗೊತ್ತಾ ಹೇಳಿದರು? ಬನ್ನಿ ಓದೋಣ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಾಕ್ಯ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ಪೇತ್ರನು ಪ್ರಾರ್ಥಿಸಲಾರಂಭಿಸಿದನು. 120 ಮಂದಿ ಏಕಮನಸ್ಸಿನಿಂದ ಪ್ರಾರ್ಥಿಸಿದಾಗ ಪವಿತ್ರಾತ್ಮನು ಅವರ ಮೇಲೆ ಸುರಿಸಲ್ಪಟ್ಟನು. ಪೇತ್ರನಿಗೆ ಏನು ಸಮಸ್ಯೆ? ಯೇಸುವನ್ನು ಕುರಿತು ಧೈರ್ಯವಾಗಿ ಅವರಿಗೆ ಹೇಳಲು ಧೈರ್ಯವಿರಲಿಲ್ಲ. ಅವರಿಗೆ ಭಯವಿತ್ತು. ಅವರು ಪ್ರಾರ್ಥಿಸುವಾಗ ಏನಾಯಿತು ಗೊತ್ತಾ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಸಂಭವ ಬರೆಯಲ್ಪಟ್ಟಿದೆ. ಆಗ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯಹೂದ್ಯರೇ, ಯೆರೂಸಲೇಮಿನಲ್ಲಿ ವಾಸವಾಗಿರುವ ಜನರೇ ಎಂದು ಅವರನ್ನು ಗುರುತಿಸಲಾರಂಭಿಸಿದರು.
ಒಬ್ಬ ಹೆಂಗಸನ್ನು, ಒಂದು ಲೇಡಿಯನ್ನು ನೋಡಿ ಭಯಪಟ್ಟಂತ ಪೇತ್ರನು ಈಗ ಅಲ್ಲಿರುವಂಥ ಜನರನ್ನು ನೋಡಿ ಹೇಳುತ್ತಾನೆ, ನೋಡಿರಿ, ಯಹೂದ್ಯರೇ, ಯೆರೂಸಲೇಮಿನಲ್ಲಿ ಇರುವ ಎಲ್ಲ ಜನರೇ ಕೇಳಿರಿ ಎಂದು ಅವರು ಮಾತಾಡಲಾರಂಭಿಸಿದರು. ಅದಕ್ಕೆ ಕಾರಣ ಏನು ಗೊತ್ತಾ? ಅವರು ಪ್ರಾರ್ಥಿಸಿದರು. ಅವರು ಪ್ರಾರ್ಥಿಸಿದ್ದರಿಂದ ಅವರಿಗೆ ಭಯ ಹೋಗಿ ಧೈರ್ಯ ಬಂದಿತ್ತು. ಇನ್ನು ನೀವು ಅಪೊಸ್ತಲರಲ್ಲಿ ಓದುವುದಾದರೆ ಎಲ್ಲ ಶಿಷ್ಯರಿಗೂ ಒಂದು ಸಮಸ್ಯೆ ಬರುತ್ತದೆ. ಪೇತ್ರನು ಆ ಶಿಷ್ಯರಲ್ಲಿ ಒಬ್ಬರು ತಾನೆ. ಆಗ ಎಲ್ಲರೂ ಏನು ಹೇಳುತ್ತಾರೆ? ಯೇಸುವನ್ನು ಕುರಿತು ಯಾರಿಗೂ ಹೇಳಬಾರದು ಎಂದು ಹೇಳುತ್ತಾರೆ. ಆಗ ಏನು ಮಾಡುತ್ತಾರೆ ಗೊತ್ತಾ? ಎಲ್ಲರೂ ಸೇರಿ ಪ್ರಾರ್ಥಿಸುತ್ತಾರೆ. ಎಲ್ಲರೂ ನಮ್ಮನ್ನು ಗದರಿಸುತ್ತಾರೆ. ನಾವು ಯೇಸುವನ್ನು ಕುರಿತು ಎಲ್ಲರಿಗೂ ಧೈರ್ಯದಿಂದ ಹೇಳಬೇಕು, ನಮಗೆ ಸಹಾಯ ಮಾಡಿ ಎಂದು ಪ್ರಾರ್ಥಿಸುತ್ತಾರೆ. ಅವರು ಪ್ರಾರ್ಥಿಸುತ್ತಾ ಧೈರ್ಯ ಬರುತ್ತದೆ. ಒಂದು ವೇಳೆ ಇದನ್ನು ನೋಡುತ್ತಿರುವ ನಿಮಗೂ ಯಾವುದೋ ಒಂದು ಕಾರ್ಯವನ್ನು ಕುರಿತು ಭಯವಿದೆಯಾ? ಯಾವುದೋ ಒಂದು ಕಾರ್ಯ ನಿಮಗೆ ಅವಶ್ಯಕತೆ ಇದೆಯಾ? ಅದು ಮಾತ್ರ ಅಲ್ಲ, ಏಸಪ್ಪನ ಬಗ್ಗೆ ಮತ್ತೊಬ್ಬರಿಗೆ ನೀವು ಹೇಳಲು ಆಗುತ್ತಿಲ್ಲವಾ? ನೀವು ಪ್ರಾರ್ಥಿಸಿ, ನೀವು ಕೇಳುವ ಕಾರ್ಯದಲ್ಲಿ ಏಸಪ್ಪ ಅದ್ಭುತ ಮಾಡುತ್ತಾರೆ, ನಿಮಗೆ ಜಯವಾಗಿ ಬದಲಾಯಿಸುತ್ತಾರೆ. ಓದಲು ಆಗುತ್ತಿಲ್ಲ, ನನ್ನ ಬಾಳಲ್ಲಿ ಕಾರ್ಯ ಅವಶ್ಯಕತೆಯಾಗಿದೆ, ಆದರೆ ನನಗೆ ಧೈರ್ಯವಿಲ್ಲ, ಯಾವುದೋ ಒಂದು ಸಮಸ್ಯೆಯಲ್ಲಿ ನೀವು ಹೀಗೆ ಇರಬಹುದು. ಒಂದು ಮಾತ್ರ ಮರೆತು ಹೋಗಬೇಡಿ, ನೀವು ಪ್ರಾರ್ಥಿಸಿದರೆ ಆ ಕಾರ್ಯದಲ್ಲಿ ಏಸಪ್ಪ ನಿಮಗೆ ಜಯ ಕೊಡುತ್ತಾರೆ. ಪ್ರಾರ್ಥನೆ ಮಾತ್ರವೇ ಜಯವನ್ನು ಉಂಟು ಮಾಡುತ್ತದೆ. ಪ್ರಾರ್ಥನೆ ಮಾತ್ರವೇ ವಿಕ್ಟರಿಯನ್ನು ಕೊಡುತ್ತದೆ, ಸರಿನಾ? ಇನ್ನೊಂದು ವಿಷಯ, ನೀವು ಪ್ರಾರ್ಥಿಸಿದ ಕೂಡಲೇ ಏಸಪ್ಪ ಜಯ ಕೊಡುತ್ತಾರೆ. ಏಸಪ್ಪ ನಿಮಗೆ ಎಲ್ಲ ಕಾರ್ಯವನ್ನು ಮಾಡ್ತಾರಲ್ವಾ? ಆದ್ದರಿಂದ ನೀವೆಲ್ಲ ತುಂಬ ಕಾರ್ಯಗಳಿಗಾಗಿ ಪ್ರಾರ್ಥಿಸಲಾರಂಭಿಸಿ. ಇಂಡಿಯಾಗಾಗಿ ಪ್ರಾರ್ಥಿಸಿ, ಪ್ರಾರ್ಥನೆ ವಿಜ್ಞಾಪನೆ ಹೇಳುತ್ತೇವಲ್ಲ ಅದಕ್ಕಾಗಿ ಪ್ರಾರ್ಥಿಸಿ. ಏಸಪ್ಪನನ್ನು ಕುರಿತು ಮತ್ತೊಬ್ಬರಿಗೆ ಹೇಳಿರಿ. ಪೇತ್ರನು ಅದನ್ನೇ ತಾನೇ ಮಾಡಿದನು. ನೀವು ಪ್ರಾರ್ಥಿಸಿದರೆ ಜಯ ಸಿಗುತ್ತದೆ. ಈಗ ನಾವು ಪ್ರಾರ್ಥಿಸೋಣ. ಪ್ರಾರ್ಥಿಸಿದರೆ ಜಯ ಸಿಗುತ್ತದೆ. ಈಗ ನಿಮ್ಮ ಸಮಸ್ಯೆಯನ್ನೆಲ್ಲ ಹೇಳಿರಿ. ನೀವು ಹೇಳಿರಿ, ಏಸಪ್ಪ ನನಗೆ ಈ ಸಮಸ್ಯೆ ಇದೆ, ಏಸಪ್ಪ ನನಗೆ ಈ ಭಯವಿದೆ, ಏಸಪ್ಪ ನನಗೆ ಧೈರ್ಯವಿಲ್ಲ, ಏಸಪ್ಪ ಈ ಸಮಸ್ಯೆ ನಮ್ಮ ಮನೆಯಲ್ಲಿದೆ. ಪ್ರಾರ್ಥಿಸಿದರೆ ನಡೆಯುತ್ತದೆ ಎಂದು ನೀವು ಹೇಳಿದ್ದೀರಲ್ಲವಾ? ನಾನೀಗ ಪ್ರಾರ್ಥಿಸುತ್ತೇನೆ, ಈ ಕಾರ್ಯದಲ್ಲಿ ನನಗೆ ಜಯ ಕೊಡಿರಿ, ಈ ಕಾರ್ಯದಲ್ಲಿ ನನಗೆ ಜಯ ಕೊಡಿರಿ. ನೀವು ನನಗೆ ಜಯ ಕೊಟ್ಟರೆ ಪೇತ್ರನ ಹಾಗೆ ನಿಮ್ಮನ್ನು ಕುರಿತು ಮತ್ತೊಬ್ಬರಿಗೆ ನಾನು ಹೇಳುತ್ತೇನೆ ಎಂದು ಒಪ್ಪಿಸಿಕೊಡಿರಿ. ಏಸಪ್ಪ ಆ ಕಾರ್ಯದಲ್ಲಿ ನಿಮಗೆ ಜಯ ಕೊಡುತ್ತಾರೆ. ನೀವು ಪ್ರಾರ್ಥಿಸುತ್ತಿದ್ದರೆ ಜಯ ಹೊಂದುತ್ತೀರಿ. ನೀವು ಪ್ರಾರ್ಥಿಸಿರಿ. ಅಪ್ಪ ತಂದೆಯೇ, ಪ್ರಾರ್ಥಿಸುವ ಒಬ್ಬೊಬ್ಬರನ್ನು ನೋಡಿ ಅಪ್ಪ, ಯಾವುದೋ ಒಂದು ಕಾರ್ಯದಲ್ಲಿ ಬೇಸರವಾಗಿದ್ದಾರೆ, ಯಾವುದೋ ಒಂದು ಕಾರ್ಯಕ್ಕಾಗಿ ಅವರು ಪ್ರಾರ್ಥಿಸುತ್ತಿದ್ದಾರಪ್ಪ. ಆ ಕಾರ್ಯದಲ್ಲಿ ನೀವು ಅವರಿಗೆ ಜಯವನ್ನು ಕೊಡಿರಿ. ಇವರಿಗೆ ನೀವು ಜಯ ಕೊಟ್ಟಿದ್ದರ ನಿಮಿತ್ತವಾಗಿ ನಾನು ಪ್ರಾರ್ಥಿಸಿದೆ, ಜಯ ಕೊಟ್ಟರು. ಈ ಕಾರ್ಯದಲ್ಲಿ ಏಸಪ್ಪ ನನಗೆ ಜಯ ಕೊಟ್ಟರು ಎಂದು ಮತ್ತೊಬ್ಬರಿಗೆ ನಿಮ್ಮನ್ನು ಕುರಿತು ಹೇಳುವ ಹಾಗೆ ಈ ಮಕ್ಕಳನ್ನು ಬದಲಾಯಿಸಿ ನಿಮ್ಮ ಆತ್ಮದಿಂದ ತುಂಬಿಸಿರಿ. ನೀವು ಇವರಿಗೆ ಬಲ ಕೊಡಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್. ಏನ್ ಮಕ್ಕಳೇ, ಕರ್ತನ ವಾಕ್ಯವನ್ನು ಕೇಳಿದ್ರಾ? ಪ್ರಾರ್ಥನೆ ನಮ್ಗೆ ಜಯ ಕೊಡೋದು ಅನ್ನೋದನ್ನ ತಿಳ್ಕೊಂಡ್ರಾ? ಓಕೆ ಮಕ್ಕಳೇ, ಇವತ್ತು ನೀವು ಈ ಪ್ರೋಗ್ರಾಮ್ಗಳ ಮೂಲಕ ಆಶೀರ್ವದಿಸಲ್ಪಟ್ಟಿದ್ದೀರಾ ಅಂತ ನಾವು ನಂಬ್ತೀವಿ. ಓಕೆ, ನೆಕ್ಸ್ಟ್ ವೀಕ್ ಇನ್ನೊಂದು ಜಾಲಿ ಟೈಮ್ ಪ್ರೋಗ್ರಾಮ್ ಅಲ್ಲಿ ನಿಮ್ಮನ್ನ ಸಂಧಿಸ್ತೀವಿ. ಅಂಟಿಲ್ ದೆನ್, ಬಾಯ್ ಬಾಯ್. ಜಾಲಿ ಟೈಮ್ Jesus Redeems Ministries, Nalumavadi, Thuthukudi District, 628211. For 24 hours prayer support, call 08035454545. God bless you.